ಅದೇ ಅತ್ತಿ ಅಕ್ಕ ಮಾತಾಡ್ಬೇಕು ಖುಷಿಯಾಗಕ್ಕ ನೀನು ಮಾತಾಡಲಿಕ್ಕ ಮಾತಾಡ ದೀಪಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ವಾ? ನೀವು ಒಳ್ಳೆ ಹನುಮಂತು ನಾನು 3 ತಿಂಗಳು ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ, ಸೀಟಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದ್ ಅದೀನಿ, ಎರಡು ಒಂದ್ ಲೆಕ್ಕಕ್ಕೆ ಚಲೋ. ಆದ್ರೆ ಅದನ್ನ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ ಮರಿಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀನ ಅಂದ ದಿನಾಗ ಬಹಳ ಖುಷಿ ಆಗಿನಕ. ಸುದೀಪ್ ಸರ್ ಕೊಡಿಸಿದ್ರು, ಹಾಕೊಂಡೆ ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ, ಇನ್ನು ಇಸ್ತ್ರಿನೂ ಇದಾಗಿಲ್ಲ. ಸರ್, ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ಆತರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನಾನು ನೀವು ಮಾತಾಡಿದ್ದನ್ನ ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ. ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡು ಒಯ್ಯಾಕತ್ತೀನಂದ್ರ ಎಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ರೆ ಏನಂತ ತಗೊಂಡು ಹೋಗ್ತಾ ಇದ್ದೀರಾ? ಅದ ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವ್ ಎಲ್ಲಿ ಇಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತ ಹೇಳಿ ಹೇಳ್ತೀನಿ. ಹನುಮಂತ್ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿ ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಉಳ್ಕೊಂಡ್ ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನೆ ಹಾಕ್ಯಾರ ನಮ್ರಾಗ. ಖುಷಿ ಆಗುತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ? ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂನ್ರಿ, ರೆಡಿ ಅದೇ ನಾನು, ಹಂಗೇನಿಲ್ಲ, ಚಲೋ ಇರ್ತೀನಿ. ತ್ರಿವಿಕ್ರಮ್ ಅವ್ರೆ, ನಿಮಗೆ ತ್ರಿವಿಕ್ರಮ್ ಬಾಳ ಖುಷಿ ಪಟ್ಲಕ್ಕ. ಅಳಾಕತಿಲ್ಲೋ ಅಳಬೇಡ ಬಂದೀನಿ ಅಂತಂದು. ಕಾಸ್ಟ್ ತಂದಿದೀನಿ, ಮದ್ವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ. ಗೆದ್ದಿರೋ ಖುಷಿ ಅಲ್ಲಕ್ಕ. ತ್ರಿವಿಕ್ರಮ್, ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸಾರಿ? ಅವನ್ ಜಾಣ ಇದ್ದ ಅಂತ ನಂಗೆ ಬಂದಿದ್ದ ದಿವಸನೇ ಹೇಳಿದ್ದೆ ನಾನು. 3-4 ಶೋ ಮಾಡ್ಕೊಂಡ್ ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು, ಅದು ಅವನಿಗೂ ಗೊತ್ತಿತ್ತು. ಅಂಡ್ ಇವನನ್ನ ದಡ್ಡ ಅನ್ಕೊಂಡವ್ರಲ್ಲ, ಅವ್ರು ದಡ್ಡ ಆದ್ರು. ಇವನು ಜಾಣ ಅನ್ಕೊಂಡವ್ರು ಅವ್ನ ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇ.